ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾನ್ಗಳಿಗೆ ನಾವು ಪ್ಯಾಕೆಟ್ ಆಯಿಲನ್ನು ತಗೊಂಡು ಬಂದಾಗ ಇದನ್ನು ಹಾಕೋದೇ ಒಂದು ಕಷ್ಟ ಆಗ್ತಾ ಇರುತ್ತೆ. ನೀವು ಡೈರೆಕ್ಟಾಗಿ ಕಟ್ ಮಾಡಿ ಹಾಕಿದರೆ ಆಯಿಲ್ ಎಲ್ಲನೂ ಔಟ್ ಸೈಡ್ ಚೆಲ್ತಾ ಇರುತ್ತೆ. ಸೊ ಇದು ನೋಡೋದಕ್ಕೆ ಈಸಿ ಅನ್ಸ್ಬೋದು, ಬಟ್ ಹಾಕೋದು ತುಂಬಾ ಕಷ್ಟ. ಸೊ ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಇದು ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ವಿಡಿಯೋದಲ್ಲಿ ತೋರಿಸಿದಾಗೇನೆ 3 ಲೇಯರಲ್ಲಿ ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಟೈಟಾಗಿ ಇಟ್ಕೊಂಡು ಮೇಲ್ಗಡೆ ಪಾರ್ಟನ್ನು ಕಟ್ ಮಾಡಿ ಇದನ್ನು ರಿವರ್ಸಲ್ಲಿ ಟರ್ನ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಆಯಿಲ್ ಒಂದು ಸ್ವಲ್ಪನೂ ಔಟ್ಸೈಡ್ ಚೆಲ್ಲೋದಿಲ್ಲ. ನೀಟಾಗಿ ನೀವು ಕ್ಯಾನ್ ಒಳಗಡೆ ಆಯಿಲನ್ನು ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇದನ್ನು ನೀಟಾಗಿ ಇಟ್ಕೊಳ್ಬೇಕು. ಒಂದು ಸ್ವಲ್ಪನೂ ಆಯಿಲ್ ಔಟ್ಸೈಡ್ ಬರೋದೇ ಇರೋ ಥರ ನೀವು ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡು ನಂತರ ಕ್ಯಾನ್ ಒಳಗಡೆ ಈ ರೀತಿ ರಿವರ್ಸ್ ಮಾಡಿದ ಮೇಲೇ ಆ ಒಂದು ಕೈನ ಬಿಡಬೇಕಷ್ಟೇ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಆಯಿಲು ಕ್ಯಾನಲ್ಲಿನೇ ಸೇರ್ಕೊಳ್ಳುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟು ಈಸಿಯಾಗಿ ನಾವು ಒಂದು ಹನಿ ಕೂಡ ಆಯಿಲನ್ನು ವೇಸ್ಟ್ ಮಾಡ್ದೇ ನೀಟಾಗಿ ಈ ಒಂದು ಆಯಿಲನ್ನು ಕ್ಯಾನಲ್ಲಿ ಹಾಕ್ಕೊಂಡ್ವಿ ಅಂತೇಳಿ. ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ. ಈ ರೀತಿ ಆಯಿಲ್ ಅಲ್ಲದೆ ನೀವು ಹಾಲಿನ ಪ್ಯಾಕೆಟನ್ನು ಕೂಡ ಈ ರೀತಿನೇ ಟ್ರೈ ಮಾಡ್ಬೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ.